ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮನೆ ಮಗಳು ಶಿಲ್ಪಾ ಗೋಡಿಗೌಡರ್. ಇವತ್ತು ನಂಬರ್ 1 ನ್ಯೂಸ್ ಚಾನೆಲ್ ನ ಸಂಸ್ಥಾಪಕರಾದಂತಹ ಸೈಯದ್ ಅಣ್ಣವರ ಹುಟ್ಟುಹಬ್ಬ. ಸೈಯದ್ ಅಣ್ಣವರಿಗೆ ಆದಿಯವರು ಆಯುಷ್ಯನ್ನು, ಆರೋಗ್ಯವನ್ನು ಮತ್ತು ಎಲ್ಲಾ ಶಕ್ತಿಯನ್ನು ಕರುಣಿಸಿ ಇದೇ ರೀತಿ ಅವರ ಚಾನೆಲ್ ಇನ್ನೊಂದ್ ಸ್ವಲ್ಪ ಮುಂದೆ ಮುಂದೆ ಸಾಗ್ಲಿ, ಇನ್ನು ವಿಶೇಷತೆಯನ್ನು ವಿಭಿನ್ನತೆಯನ್ನು ಹೊತ್ತು ಅವರು ನಮ್ಮ ಮುಂದೆ ಬರ್ಲಿ, ಸದಾ ಹೀಗೆ ಇರ್ಲಿ. ಅಣ್ಣವ್ರಿಗೆ ದೇವರು ಎಲ್ಲವನ್ನು ಕರುಣಿಸಲಿ, ಮತ್ತೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ಲಿ, ಅವ್ರ ಚಾನಲಿನ ಜನಪ್ರಿಯತೆ ಇನ್ನೂ ಜಾಸ್ತಿ ಆಗ್ತಾ ಹೋಗ್ಲಿ ಇನ್ನು ಮುಂಬರುವ ದಿನಗಳಲ್ಲಿ ಅಂತ ಆಶಿಸ್ತೀನಿ. ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮನೆ ಮಗಳು ಶಿಲ್ಪಾ ಗೋಡಿಗೌಡರ್. ಮತ್ತೊಮ್ಮೆ ನಿಮ್ಮ ಮುಂದೆ ಬಂದಿರೋಕ್ಕೆ ಕಾರಣ ಸೈಯದ್ ಅವರ ನಂಬರ್ 1 ಚಾನೆಲ್ 3 ವರ್ಷವನ್ನು ಪೂರೈಸಿದೆ ಮತ್ತು ಅತಿ ಹೆಚ್ಚು ಜನಪ್ರಿಯತೆಯನ್ನು ಪಡಿತಾ ಇದೆ. ಸೊ ಅದಕ್ಕೋಸ್ಕರ ನಾನು ನಿಮ್ಮ ಮುಂದೆ ಒಂದು ವಿಡಿಯೋ ಮುಖಾಂತರ ಬಂದು ಅವ್ರಿಗೆ ವಿಶಸ್ ಅನ್ನ ತಿಳಿಸಕ್ಕೆ ತುಂಬಾ ಹೆಮ್ಮೆ ಪಡ್ತಾ ಇದ್ದೀನಿ, ತುಂಬಾ ಖುಷಿ ಪಡ್ತಾ ಇದ್ದೀನಿ. ಯಾಕಂದ್ರೆ ಪ್ರತಿ ಒಂದು ಕ್ಷೇತ್ರದ ಬಗ್ಗೆ ಮಾಹಿತಿ ಕೊಡ್ತಾರೆ. ಅವರ ಉತ್ತರ ಕರ್ನಾಟಕದ ಶೈಲಿ ಮತ್ತೆ ಖಡಕ್ ಭಾಷೆಯಿಂದ ಪ್ರತಿಯೊಬ್ರು ಇವಾಗಂತೂ ಡೈರೆಕ್ಟ್ ಮೈಕೆ ತಗೊಂಡು ವಿಧಾನಸೌಧದಲ್ಲಿರ್ಬೋದು, ಸುವರ್ಣಸೌಧದಲ್ಲಿರ್ಬೋದು, ಎಲ್ಲ ಡೈರೆಕ್ಟ್ MLA, ಮಂತ್ರಿಗಳು, ಮಿನಿಸ್ಟರ್ಗಳು ಮತ್ತೆ CM ಅವರು ಅಲ್ಲಿವರೆಗೂ ಹೋಗಿ ಡೈರೆಕ್ಟ್ ಆಗಿ ತಮ್ಮ ಖಡಕ್ ನೇರವಾದ ಪ್ರಶ್ನೆಗಳನ್ನ ಕೇಳಿ ಅವ್ರನ್ನ ಅಳ್ಳಾಡಿಸ್ತಾ ಇದ್ದಾರೆ. ಸೊ ಇದೇ ರೀತಿ ಅವರ ಕಾನ್ಫಿಡೆನ್ಸ್ ಲೆವೆಲ್ ಮುಂದುವರಿಲಿ, ಅವರ ಜನಪ್ರಿಯತೆ ಇನ್ನೂ ಜಾಸ್ತಿ ಆಗಲಿ, ಇನ್ನೂ ಅವರಿಗೆ ವ್ಯೂವರ್ಸ್ ಹೆಚ್ಚಿನ ಸಂಖ್ಯೆಯಲ್ಲಿ ಸಿಗ್ಲಿ, ಇದೇ ರೀತಿ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಆಶಿಸ್ತಾ ತಮ್ಮೆಲ್ಲರಿಗೂ ಮತ್ತೆ ನಂಬರ್ 1 ಚಾನೆಲ್ ಅನ್ನ ಅದ್ರ ಹಿಂದೆ ಪ್ರೋತ್ಸಾಹ ನೀಡಿ ತಾವೆಲ್ಲರೂ ಅದನ್ನ ವ್ಯೂ ಮಾಡ್ತಾ ಇರೋದ್ರಿಂದ, ಇಷ್ಟೊಂದು ಅವರಿಗೆ ಜನಪ್ರಿಯತೆಯಿಂದ ಸಪೋರ್ಟ್ ಅನ್ನ ಕೊಡ್ತಾ ಇರೋದ್ರಿಂದ ಅವರು ಇಷ್ಟೊಂದು ಬೆಳೆಯಲಿಕ್ಕೆ ಸಾಧ್ಯ ಆಗ್ತಿದೆ. ಮತ್ತೆ ಪ್ರತಿಯೊಂದು ವಿಷಯವನ್ನು ಕುಲಂಕುಷವಾಗಿ ಸಮಗ್ರವಾಗಿ ತಮ್ಮ ಖಡಕ್ ಭಾಷೆಯಲ್ಲಿ ತುಂಬಾ ಪ್ರಾಂಪ್ಟ್ ಆಗಿ ಎಷ್ಟೊಂದು ಜೋರಾಗಿ ಅವರು ಹೇಳೋ ಗರ್ಜನೆ, ಒಂದು ಶಿವ ಗರ್ಜನೆ ತರ ಅವರು ಭಾಷೆ ಬರುತ್ತಲ್ಲ, ನಮ್ಮ ಉತ್ತರ ಕರ್ನಾಟಕ ಭಾಷೆ ತುಂಬಾ ಹೆಮ್ಮೆ ಅನ್ಸುತ್ತೆ ಕೇಳಕ್ಕೆ. ಮತ್ತೆ ತುಂಬಾ ಖುಷಿನೂ ಆಗುತ್ತೆ. ಆ ವಿಶೇಷತೆಗಳನ್ನ ಹೊತ್ಕೊಂಡ್ ಬರ್ತಾರೆ. ಒಂದು ಮೂಢನಂಬಿಕೆ ಬಗ್ಗೆ ಇರ್ಬೋದು, ರಾಜಕೀಯ ಬಗ್ಗೆ ಇರ್ಬೋದು, ಸಾಮಾಜಿಕ ಯಾವುದೇ ಒಂದು ಚಟುವಟಿಕೆಗಳ ಬಗ್ಗೆ ಇರ್ಬೋದು, ಪ್ರತಿ ಒಂದರಲ್ಲೂ ಒಂದು ದೇವ್ರ ಬಗ್ಗೆ ಇರ್ಬೋದು, ಒಂದು ಮೂಢನಂಬಿಕೆ ಬಗ್ಗೆನೂ ಇರ್ಬೋದು, ಅಥವಾ ಒಂದು ಯಾವುದೋ ಒಂದು ಜಾಗೃತಿ ವಿಷಯ ಇರ್ಬೋದು, ಅದರ ಡೀಪ್ ಆಗಿ ಡೆಪ್ತಿಗೆ ಹೋಗಿ ಆ ವಿಷಯಗಳನ್ನ ಹೊತ್ತು ತಗೊಂಬಂದು ತಮ್ಮ ಮುಂದೆ ಕುಲಂಕುಷವಾಗಿ ವರದಿಯನ್ನ ಅರ್ಪಿಸ್ತಾರೆ. ಮತ್ತೆ ಇನ್ನೊಂದು ಹೆಮ್ಮೆ ವಿಚಾರ ಅಂದ್ರೆ, ಯಾವುದೇ ರಾಜಕಾರಣಿಗಳ ಬಗ್ಗೆನೂ ಅವರು ಒಂದು ವಿಟಿ ಮಾಡಿ ಹಾಕಿದಾಗ ಯಾರು ಅದಕ್ಕೆ ಆಕ್ಷೇಪಣೆಯನ್ನು ವ್ಯಕ್ತಪಡಿಸೋದಿಲ್ಲ. ಇದು ತುಂಬಾ ಖುಷಿ ಮತ್ತೆ ಹೆಮ್ಮೆ ವಿಷಯ ಆಗುತ್ತೆ. ಯಾಕಂದ್ರೆ ಅಷ್ಟು ದಿಟ್ಟತನದಿಂದ ಒಂದು ಯಾವುದೇ ಪಾರ್ಟಿ ವ್ಯಕ್ತಿ ಇರಬಹುದು, ಆ ಪಾರ್ಟಿ ವ್ಯಕ್ತಿ ಬಗ್ಗೆ ಅವರು ನಿರಗ್ಲವಾಗಿ ವಿಶೇಷತೆಯಿಂದ ಕೂಡಿ ಇನ್ನು ಕೇಳಬೇಕು ಅಂತ ಅನ್ಸುತ್ತೆ. ನನಗಂತೂ ಅವರ ಅಭಿಮಾನಿ ನಾನು. ಅವರು ತುಂಬಾ ಸಪೋರ್ಟಿವ್ ಆಗಿರ್ತಾರೆ. ಯಾವಾಗಿದ್ರು ಎಲ್ಲಿದ್ದೀರಾ ಸಿಸ್ಟರ್ ಅಂತ ಫೋನ್ ಮಾಡ್ತಾರೆ.